ಹಲೋ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಸರ್ವಜ್ಞನ ತ್ರಿಪದಿಗಳು ಈ ಲೇಖನದ ಮೇಲೆ ಕೇಳುವಂಥ 5 ಮತ್ತು 10 ಅಂಕದ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಇದೆ, ಹಾಗೆ ಯೂಟ್ಯೂಬ್ ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ ಗ್ರೂಪ್ ಮತ್ತು ಯೂಟ್ಯೂಬ್ ಲಿಂಕ್ ಎರಡರಲ್ಲೂ ಕೂಡ ನೀವು ಜಾಯ್ನ್ ಆದರೆ ಎಲ್ಲ ಸಬ್ಜೆಕ್ಟ್ಗಳ ಎಕ್ಸಾಮ್ನಲ್ಲಿ ಕೇಳುವಂಥ ಅಕ್ಯುರೇಟ್ ಕ್ವಶನ್ಗಳನ್ನೇ ಕೊಡ್ತೀವಿ. ನೀವು ಹಿಂದಿನ ವಿಡಿಯೋದಲ್ಲಿ ಪರೀಕ್ಷೆ ಮಾಡಿ ನೋಡ್ಬೋದು ಅಕ್ಯುರೇಟ್ ಕ್ವಶನ್ ಬಂದಿದೆಯೋ ಇಲ್ಲೋ. ಅಕ್ಯುರೇಟ್ ಇದ್ದಾಗ ಮಾತ್ರನೇ ನಾವು ಅಪ್ಲೋಡ್ ಮಾಡೋದು. ಅಕ್ಯುರೇಟ್ ಕ್ವಶನ್ಗಳನ್ನ ಆಲ್ರೆಡಿ ನಾವು ಪ್ರಾರಂಭಿಸಿದ್ದೇವೆ ಹಾಕೋದಕ್ಕೆ. ಕೆಳಗಿನ ಡಿಸ್ಕ್ರಿಪ್ಷನಲ್ಲಿರುವಂಥ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ತೊಗೊಂಡು ವಾಟ್ಸಪ್ನಲ್ಲಿ ನೀವು ಸ್ಕ್ರೀನ್ಶಾಟ್ ಕಳಿಸಿ ಗ್ರೂಪ್ಗೆ ಜಾಯ್ನ್ ಆದರೆ ಇದರ PDF ನೋಟ್ಸ್ಗಳನ್ನ ಎಲ್ಲ ಸಬ್ಜೆಕ್ಟ್ಗಳ PDF ನೋಟ್ಸು ಇರುತ್ತೆ ಮತ್ತು ಯಾವ ಕ್ವಶನ್ ಬರುತ್ತೆ ಅನ್ನೋದು ಕೂಡ ನಾವು ಅಕ್ಯುರೇಟಾಗಿ ಹಾಕ್ತೀವಿ. ಆದ್ದರಿಂದ ಎರಡರಲ್ಲೂ ಕೂಡ ಜಾಯ್ನ್ ಆಗಿ. ಸರ್ವಜ್ಞನ ತ್ರಿಪದಿಗಳ ಮೇಲೆ 5 ಮತ್ತು 10 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ನೀವು ಹೇಗೆ ಬರೀಬೇಕು ಉತ್ತರ ಅಂದರೆ, ಒಟ್ಟು 12 ತ್ರಿಪದಿಗಳನ್ನ ನಿಮಗೆ ಲೆಸನ್ನಲ್ಲಿ ಕೊಟ್ಟಿದ್ದಾರೆ. ಯಾವುದಾದ್ರೂ 5 ನಿಮಗೆ ಈಸಿ ಅನಿಸುವಂಥ 5ರದ್ದು ಅರ್ಥವನ್ನು ನೀವು ನೆನಪಿಟ್ಕೋಬೇಕು. ಆ ಅರ್ಥವನ್ನೇ ನೀವು ಉತ್ತರವಾಗಿ ಬರೀಬೇಕು. ಅಂದರೆ ಅಕ್ಯುರೇಟಾಗಿ ಒಂದನ್ನು ಕೊಟ್ಟು ಇದರ ಅರ್ಥ ಬರೀರಿ ಈ ರೀತಿ ಪ್ರಶ್ನೆ ಇರೋದಿಲ್ಲ. ನೇರವಾಗಿ ಡೈರೆಕ್ಟಾಗಿ ಸರ್ವಜ್ಞನ ತ್ರಿಪದಿಗಳ ಸಾರಾಂಶ ತಿಳಿಸಿ ಅಂತ ಇರುತ್ತೆ. 5ರಿಂದ 6 12 ಇದೆ. ಅರ್ಧವನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಯಾವುದು ಈಸಿ ಆಗುತ್ತೆ ನಿಮಗೆ ಅದರ ಅರ್ಥವನ್ನು ನೀವು ನೆನಪಿಟ್ಕೊಳ್ಳಿ. ನೇರವಾಗಿ ಅರ್ಥ ಬರೆದಿರುತ್ತೆ. ಮೊದಲನೇದ್ದು, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳು ನುಡಿಗಳಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಇದು 1ನೇ ಸರ್ವಜ್ಞನ ತ್ರಿಪದಿ. ಇದರ ಅರ್ಥವನ್ನು ನೀವು ನೆನಪಿಟ್ಕೋಬೇಕು. ನಾನು ಅಹಂಕಾರದಿಂದ ಅಲ್ಲ, ಎಲ್ಲರ ಅನುಭವದ ಮಾತು ಕೇಳಿ ತಿಳಿದು ವಿದ್ಯಾಸಾಗರವಾಗಿದ್ದೇನೆ ಅಂತ ಸರ್ವಜ್ಞ ಹೇಳ್ತಾ ಇದ್ದಾನೆ. ಅಂದರೆ ಅಹಂಕಾರದಿಂದ ನಾನು ದೊಡ್ಡವನಾಗಿಲ್ಲ ಅಥವಾ ನಾನು ಈ ಮಾತುಗಳನ್ನ ಹೇಳ್ತಾ ಇಲ್ಲ, ಬದಲಾಗಿ ಜನರ ಬಳಿ ಇದ್ದು ಅವರ ಅನುಭವದ ಮಾತುಗಳನ್ನು ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ಅದರ ವಿದ್ಯೆಯಿಂದ ನಾನು ಈ ವಿದ್ಯಾಸಾಗರವಾಗಿದ್ದೇನೆ. 2ನೇ ಸರ್ವಜ್ಞನ ತ್ರಿಪದಿ. ಆ ದೇವ ಈ ದೇವ ಮಾದೇವ ನೆನಬೇಡ, ಆ ದೇವರ ದೇವ ಭುವನದ ಗುರುವು ತಾನಾರಾಧನೆಯಡು ಸರ್ವಜ್ಞ. ಇದರ ಅರ್ಥ, ಯಾವುದೇ ದೇವರನ್ನು ಹುಡುಕಲು ಪ್ರಯತ್ನಿಸಬೇಡ ಮತ್ತು ಹೆಸರಿಡಲು ಪ್ರಯತ್ನಿಸಬೇಡ. ಒಂದು ದೇವರನ್ನು ನಿರ್ದಿಷ್ಟವಾಗಿ ಮಹಾದೇವ ಎಂದು ಕರೆಯುವ ಅಗತ್ಯವಿಲ್ಲ, ಏಕೆಂದರೆ ಎಲ್ಲ ದೇವತೆಗಳಿಗೂ ಅಧಿಪತಿ ಆ ಪರಮಾತ್ಮ, ಆತನಿಗೆ ಹೆಸರು ಮುಖ್ಯವಲ್ಲ. ಈ ರೀತಿಯಾದ ಅರ್ಥವನ್ನು ಮಾತ್ರ ನೀವು ನೆನಪಿಟ್ಕೋಬೇಕಾಗತ್ತೆ. 3ನೇ ತ್ರಿಪದಿ. ನಿಷ್ಠೆ ಇದ್ದಡೆ ಶಿವನು ಗಟ್ಟಿಗೊಂಡಗಳಿಪ್ಪ, ನಿಷ್ಠೆ ಇಲ್ಲದಲೇ ಭಜಿಸಿದಡೆ ಶಿವನವನ ಬಿಟ್ಟು ಬಯಲಪ್ಪ ಸರ್ವಜ್ಞ. ಇದರ ಅರ್ಥ, ನಿಷ್ಠೆಯಿಂದ ಅಂದರೆ ಭಕ್ತಿಯಿಂದ ಭಜಿಸಿದರೆ ಶಿವನು ನಮ್ಮೊಳಗೆ ಗಟ್ಟಿಯಾಗಿ ನಿಲ್ಲುವನು. ಒಂದು ವೇಳೆ ನಿಷ್ಠೆ ಇಲ್ಲದೆ ಭಕ್ತಿ ಇಲ್ಲದೆ ಭಜಿಸಿದರೆ ಶಿವನು ಅಂಥವರನ್ನು ತ್ಯಜಿಸಿ ಶೂನ್ಯನಾಗುವನು. 4ನೇ ತ್ರಿಪದಿ. ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಎತ್ತು ಗಾಣವನ್ನು ಹೊತ್ತು ತಾ ನಿತ್ಯದಿ ಸುತ್ತಿ ಬಂದಂತೆ ಸರ್ವಜ್ಞ. ಇದರ ಅರ್ಥ, ಮನಸ್ಸಿಲ್ಲದೆ ಏಕಾಗ್ರತೆ ಇಲ್ಲದೆ ಭಕ್ತಿ ಇಲ್ಲದೆ ಆಂತರಿಕ ಜ್ಞಾನವಿಲ್ಲದೆ ದೇವರ ಪ್ರದಕ್ಷಿಣೆ ಹಾಕುವುದು ಪ್ರತಿನಿತ್ಯ ಎತ್ತು ಗಾಣವನ್ನು ಸುತ್ತಿದ ಹಾಗೆ, ನಿರರ್ಥಕ, ಯಾವುದೇ ಪ್ರಯೋಜನಕ್ಕೂ ಬರೋದಿಲ್ಲ. ಅಂದರೆ ಆ ಎತ್ತಿಗೇನು ಪ್ರಯೋಜನ ಬರಲ್ಲ ತಾನು ಸುತ್ತಿದ್ದು ಇಡೀ ದಿನ. ಅದೇ ರೀತಿ ನಾವು ಮಾಡುವಂಥ ಪ್ರದಕ್ಷಿಣೆ ಭಕ್ತಿ ಇಲ್ಲದಿದ್ದರೆ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. 5ನೇ ತ್ರಿಪದಿ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತನದು ಸರ್ವಜ್ಞ. ಇದರ ಅರ್ಥ, ನಾವು ನಡೆಯುವ ಭೂಮಿ ಒಂದೇ ಆಗಿದೆ, ಕುಡಿಯುವ ನೀರು ಒಂದೇ ಆಗಿದೆ, ಸುಡುವ ಅಗ್ನಿಯ ಬೆಂಕಿ ಕೂಡ ಒಂದೇ ಆಗಿದೆ. ಹಾಗಿದ್ದರೂ ಪ್ರತಿದಿನ ನನ್ನ ಕುಲ ಶ್ರೇಷ್ಠ, ನಿನ್ನ ಗೋತ್ರಹೀನ ಎಂದು ಜಗಳವಾಡುತ್ತಿದ್ದಾರಲ್ಲ, ಇದು ಎಲ್ಲಿಂದ ಬಂದಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇನ್ನು 6ನೇ ತ್ರಿಪದಿ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಇದರ ಅರ್ಥ, ಜಾತಿಯ ಕಾರಣದಿಂದ ಒಬ್ಬ ವ್ಯಕ್ತಿಯನ್ನು ಕೀಳಾಗಿ ಕಾಣಬಾರದು. ಕೀಳು ಜಾತಿಯಲ್ಲಿ ಜನಿಸಿದ ವ್ಯಕ್ತಿಯ ಮನೆಯ ಬೆಳಗುವ ದೀಪ ಪ್ರಕಾಶವು ಉನ್ನತ ಜಾತಿಯ ಮನೆಯ ಬೆಳಗುವ ದೀಪದ ಪ್ರಕಾಶವು ಬೇರೆಯಾಗಿರಲು ಸಾಧ್ಯವಿಲ್ಲ. ಹಾಗೆಯೇ ಎಲ್ಲರೂ ಸಮಾನ. ಅಂದರೆ ಜಾತಿ ಕಾರಣವನ್ನಿಟ್ಟು ನಾನು ಮೇಲು ನೀನು ಕೀಳು ಅನ್ನೋ ಭಾವನೆ ನಮ್ಮಲ್ಲಿ ಇರಬಾರ್ದು. ಕೆಳಜಾತಿಯವನ ಮನೆಯಲ್ಲೇ ಆಗಲಿ ಮೇಲ್ಜಾತಿಯವನ ಮನೆಯಲ್ಲೇ ಆಗಲಿ ದೀಪ ಕೂಡ ಬೆಳಗೋದು ಒಂದೇ ರೀತಿ. ಅದೇ ರೀತಿ ಎಲ್ಲರೂ ಸಮಾನರು ಅಂತ ಸರ್ವಜ್ಞ ಹೇಳ್ತಾ ಇದ್ದಾನೆ. 7ನೇ ತ್ರಿಪದಿ. ಬತ್ತಿ ಎಣ್ಣೆಗಳೆರಡು ಹೊತ್ತಿ ಬೆಳಗುವ ತೆರದಿ, ಸತ್ಯ ನೀತಿಗಳು ಬೆಳಗಿಹವು, ಜೋಡಗಳೇ ಕತ್ತಲಿ ಜಗವು ಸರ್ವಜ್ಞ.
ಅಂದರೆ ಅರ್ಥ ಬತ್ತಿ ಮತ್ತು ಎಣ್ಣೆಗಳು ಪರಸ್ಪರ ಹೊತ್ತಿ ಉರಿದು ಬೆಳಕು ನೀಡುವಂತೆ ಜನರ ನಡೆನುಡಿಗಳಲ್ಲಿ ಸತ್ಯ ಮತ್ತು ನೀತಿ ಜೊತೆಗೂಡಿರಬೇಕು. ಇದರಿಂದ ಮಾನವನ ಜೀವನವು ಚೆನ್ನಾಗಿರುತ್ತದೆ. 8ನೇ ತ್ರಿಪದಿ, ಸಾಲವನು ಕೊಂಬಾಗ ಹಾಲೋಗರ ಉಂಡಂತೆ, ಸಾಲಿಗರು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಇದರ ಅರ್ಥ ಏನಂದರೆ, ಸಾಲ ತೆಗೆದುಕೊಳ್ಳುವ ಸಮಯದಲ್ಲಿ ಹಾಲು ಮತ್ತು ಅನ್ನ ಊಟ ಮಾಡಿದಷ್ಟು ಸಂತೋಷವಾಗುತ್ತದೆ. ಸಾಲ ಕೊಟ್ಟವರು ತೀರಿಸಲು ಪೀಡಿಸಲು ಪ್ರಾರಂಭಿಸಿದಾಗ ಪಕ್ಕೆಲುಬು ಮುರಿದಾಗ ಎಷ್ಟು ನೋವಾಗುತ್ತೆ ಅಷ್ಟು ನೋವಾಗುತ್ತೆ. ನೆಕ್ಸ್ಟ್ 9ನೇ ತ್ರಿಪದಿ, ತನ್ನ ತಾನರಿಯದವಂಗೆ ಭಿನ್ನ ಭಾವನೆ ಇಲ್ಲ, ತನ್ನವರೂ ಇಲ್ಲ ಪರರಿಲ್ಲ, ತ್ರೈಭುವ ತನ್ನೊಳಗೆ ಇಹುದು ಸರ್ವಜ್ಞ. ಇದರ ಅರ್ಥ, ಯಾರು ತಮ್ಮ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ತಾರೆ ಅವರಿಗೆ ಯಾವುದೇ ರೀತಿಯಾದ ಭೇದ ಭಾವನೆ ಇರೋದಿಲ್ಲ. ನಾನು ಮತ್ತು ಬೇರೆಯವರು ಎಂಬ ಭಾವನೆ ಇರೋದಿಲ್ಲ. ನಮ್ಮವರು ಅನ್ಯರು ಎಂಬ ಭಾವನೆ ಇರೋದಿಲ್ಲ. ಅಂಥವರಿಗೆ ಈ ಮೂರೂ ಲೋಕಗಳು ಅಂತರಂಗದಲ್ಲಿ ಅಡಗಿರುತ್ತೆ. 10ನೇ ತ್ರಿಪದಿ, ತನ್ನ ದೋಷವ 100 ಬೆನ್ನ ಹಿಂದಕ್ಕೆ ಇರಿಸಿ ಅನ್ಯನೊಂದಕ್ಕೆ ಹುಲಿಯಪ್ಪ ಮಾನವನು ಕುಣ್ಯಲ್ಲೇನು ಸರ್ವಜ್ಞ. ಅದರ ಅರ್ಥ, ತನ್ನ 100 ತಪ್ಪುಗಳನ್ನು ಮರೆಮಾಚಿ ಬೇರೆಯವರ ಸಣ್ಣ ತಪ್ಪುಗಳನ್ನು ಮನುಷ್ಯ ಹುಲಿಯಂತೆ ಗರ್ಜಿಸಿ ಹೇಳ್ತಾನೆ. ತನ್ನ ವಿಷಯಕ್ಕೆ ಬಂದಾಗ ಮಾತ್ರ ನಾಯಿ ಕುಣ್ಣಿ ಅಂತಾಗುತ್ತಾನೆ. ತಾನು ತಪ್ಪು ಮಾಡಿದಾಗ ನಾಯಿ ಕುಣ್ಣಿ ಅಂತಿರ್ತಾನೆ, ಮತ್ತೊಬ್ಬರು ತಪ್ಪು ಮಾಡಿದಾಗ ಹುಲಿಯಂತೆ ಗರ್ಜಿಸ್ತಾನೆ. 11ನೇ ತ್ರಿಪದಿ, ಕಣ್ಣಿನಿಂದಲೇ ಪುಣ್ಯ ಕಣ್ಣಿನಿಂದಲೇ ಪಾಪ, ಕಣ್ಣಿಂದಿಹವು ಪರವಕ್ಕೂ ಲೋಕಕ್ಕೆ ಕಣ್ಣೇ ಕಾರಣವು ಸರ್ವಜ್ಞ. ಸೊ ಇದರ ಅರ್ಥ ಏನಂದರೆ, ಒಬ್ಬ ವ್ಯಕ್ತಿಯ ಕಣ್ಣು ನೋಟದಿಂದ ಪಾಪ ಪುಣ್ಯ ತರುತ್ತದೆ. ನಾವು ಒಳ್ಳೆಯದನ್ನು ನೋಡಿ ಪ್ರೇರಿತವಾದರೆ ಪುಣ್ಯವಾಗುತ್ತದೆ, ಕೆಟ್ಟದ್ದನ್ನು ನೋಡಿ ಮೋಹಿಸಿದರೆ ಪಾಪಕ್ಕೆ ಕಾರಣವಾಗುತ್ತದೆ. ಅಂದರೆ ಕಣ್ಣಿನಿಂದಲೇ ಪಾಪ ಕಣ್ಣಿನಿಂದಲೇ ಪುಣ್ಯ. ಒಳ್ಳೆಯದನ್ನು ನೋಡಿ ನಾವು ಒಳ್ಳೆಯದನ್ನು ಮನಸ್ಸಿನಲ್ಲಿ ತಗೊಂಡ್ರೆ ಅದು ಪುಣ್ಯ. ಯಾವುದು ಕೆಟ್ಟದ್ದನ್ನು ನೋಡಿ ಕೆಟ್ಟದ್ದನ್ನು ನಾವು ನಮಗೆ ಮಾಡ್ಕೊಳ್ತೀವಿ ಅದೇ ನಮಗೆ ಆಗುವಂಥ ಪಾಪ. ಕೊನೆಯ ತ್ರಿಪದಿ 12ನೇ ತ್ರಿಪದಿ, ಮಾತಿನಿಂ ನಗೆ ನುಡಿಯು ಮಾತಿನಿಂ ಹಗೆ ಕೊಲೆಯು ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞ. ಅದರ ಅರ್ಥ, ಮಾತಿನಿಂದಲೇ ನಡೆ, ಮಾತಿನಿಂದಲೇ ನುಡಿ, ಮಾತಿನಿಂದಲೇ ಜಗಳ, ಮಾತಿನಿಂದಲೇ ಶತ್ರುವಿನ ಸಂಹಾರ, ಮಾತಿನಿಂದಲೇ ಪ್ರೇಮ, ಮಾತಿನಿಂದಲೇ ಸರ್ವ ಸಂಪತ್ತು. ಹೀಗಿರುವಾಗ ಮಾತೇ ಈ ಲೋಕಕ್ಕೆ ಮಾಣಿಕ್ಯ. ಮನುಷ್ಯನ ಮಾತಿನಿಂದಲೇ ಎಲ್ಲವನ್ನು ಸಾಧಿಸೋದಕ್ಕೆ ಸಾಧ್ಯ. ಸೊ ಈ ರೀತಿಯಾಗಿ ನೀವು 12 ತ್ರಿಪದಿ ಏನಿದೆ ಇದರಲ್ಲಿ 5 ಅಥವಾ 6ರ ಕೇವಲ ಅರ್ಥವನ್ನು ನೀವು ಡೈರೆಕ್ಟ್ ಅರ್ಥವನ್ನು ಅಲ್ಲಿ ಬರೀಬೇಕಾಗುತ್ತೆ. ಇದನ್ನು ಓನಾಗಿ ಎಕ್ಸ್ಪ್ಲನೇಷನ್ ಆಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ್ಯಕ್ಯುರೇಟಾಗಿ ಅರ್ಥವನ್ನು ಬರೀಬೇಕಾಗುತ್ತೆ. ಸೊ ಇದಕ್ಕೆ ಪೂರ್ತಿ ಅಂಕಗಳು ನಿಮ್ಗೆ ಸಿಗುತ್ತೆ. 12 ನೀವು ನೆನಪಿಡೋ ಅವಶ್ಯಕತೆ ಇಲ್ಲ. 5ರಿಂದ 6 ತ್ರಿಪದಿಗಳ ಅರ್ಥವನ್ನು ನೀವು ಬೈಪಾಟ್ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ PDF ನೋಟ್ಸು ಮತ್ತು ಆ್ಯಕ್ಯುರೇಟ್ ಯಾವ ಕ್ವಶನ್ನೇ ಬರುತ್ತೆ ಪೇಪರ್ಗೆ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಜಾಯ್ನ್ ಆಗಿ ಮತ್ತು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಕ್ಲಾಸ್ನೊಂದಿಗೆ ಸಿಗೋಣ.